ಎಲ್ಲ ಸ್ನೇಹಿತರಿಗೆ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಎಕ್ಸ್ ಅಂಡ್ ಬೈ 4ನೇ ಸಿನಿಮಾ. ಈ ಕತೆ ಶುರು ಮಾಡಿದಾಗ ಸಿಕ್ಕಾಪಟ್ಟೆ ಡೌಟ್ ಇತ್ತು. ಅಂದ್ರೆ ಇದನ್ನ ಐಡಿಯಾ ಏನೋ ಓಕೆ, ಆನ್ ಸ್ಕ್ರೀನ್ ಹಿಂಗೆ ಪ್ಲೇಸ್ ಮಾಡೋದು, ಸ್ಕ್ರೀನ್ ಪ್ಲೇ ಹಿಂಗೆ ಬರೆಯೋದು ಅಂತ ಸಿಕ್ಕಾಪಟ್ಟೆ ಡೌಟ್ ಇತ್ತು. ಸುಂದರ್ ಸರ್ ನಾನು ಎಲ್ಲ ಸಿನಿಮಾಗಳಿಗೂ ಸ್ಕ್ರೀನ್ ಪ್ಲೇಗೆ ಬಂದು ಜಾಯ್ನ್ ಆಗ್ತಾರೆ. ತುಂಬಾ ಅಂದ್ರೆ ಇದು ಒಂದು ಫನ್ ರೈಡ್ ಆಗಬೇಕು, ಮತ್ತೆ ಸಿಂಪಲ್ ಕತೆ ಆಗಬೇಕು, ಮತ್ತೆ ಎಲ್ಲ ವರ್ಗದವ್ರಿಗೆ. ನನ್ನ ಮೊದಲನೇ ಸಿನಿಮಾಯಿಂದ ನನ್ನ ಒಂದೇ ಇಂಟೆನ್ಷನ್ ಇದು ಈ ವರ್ಗಕ್ಕೆ, ಇದು ಈ ವರ್ಗಕ್ಕೆ ಅಂತ ಆಗ್ಬಾರ್ದು. ಆರ್ಟ್ ಅಂದ್ರೆ ಅದೆಲ್ಲ ವರ್ಗದವ್ರಿಗೂ ರೀಚ್ ಆಗಬೇಕು ಅನ್ನೋದೇ ನನ್ನ ಯೋಚನೆ. ಆ ಯೋಚನೆ ನಾನು ಪ್ರತಿಯೊಂದು ಕಥೆಗಳು ಮಾಡ್ಕೊಂಡು ಬಂದಿದ್ದು. ಈ ಕಥೆನೂ ಅಷ್ಟೇ. ಇದು ಓಕೆ, ಎಕ್ಸ್ ಅಂಡ್ ವೈ, ಕ್ರೋಮೋಸೋಮ್, ಏನೋ ಸೈನ್ಸ್ ಫಿಕ್ಷನ್ ಆ ಥರ ಅನ್ಕೊಂಡ್ರು ಅನ್ಕೋಬೇಡಿ. ಇದು ಪ್ಯೂರ್ ಒಂದು ಫನ್ ರೈಡ್, ಎಮೋಷನಲ್ ಎಂಟರ್ಟೈನಿಂಗ್ ಮೂವಿ. ಆಮೇಲೆ ಎಲ್ಲ ಹೇಳಿದ್ರು ನಾನು ಆಕ್ಟ್ ಮಾಡಿರೋದು ಏನಂದ್ರೆ, ನಾನು ಸ್ವಲ್ಪ ಬುದ್ಧಿವಂತ, ಅಂದ್ರೆ ಈ ದಾರ ಇರತ್ತಲ್ಲ, ಬುದ್ಧಿವಂತ ದಾರ. ನಾನು ಸುತ್ತ ಒಳ್ಳೊಳ್ಳೆ ಹೂಗಳನ್ನ ಪೋಣಿಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಇಂಥ ಕಲಾವಿದರುಗಳ ಜೊತೆ ಹೂ ಜೊತೆ ನಾನು ಪಾಸ್ ಆಗೋಯ್ತು ಅನ್ನೋ ಥರ ಇವ್ರುಗಳಿಂದ ನಾನು ಏನಾದ್ರು ಸ್ಕ್ರೀನಲ್ಲಿ ಒಂಚೂರು ಚೆನ್ನಾಗಿ ಕಂಡ್ರೆ ಓನ್ಲಿ ಬಿಕಾಸ್ ಆಫ್ ಈ ಆರ್ಟಿಸ್ಟ್ಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ, ಒಬ್ರಿಗಿಂತ ಒಬ್ರು ಪರ್ಫಾರ್ಮೆನ್ಸ್. ಆಮೇಲೆ ಹರ್ಷನ್ ಬಗ್ಗೆ ಹೇಳಲೇಬೇಕು. ಹರ್ಷನ್ಗೆ ಜೈನಾರ 4th ಬ್ಲಾಕ್ ಇಂದ ಪರಿಚಯ ಆಗಿದ್ದ ಮ್ಯೂಸಿಕ್ ಡೈರೆಕ್ಟರ್. ಹರ್ಷನ ಎನರ್ಜಿ ಹೆಂಗಿರುತ್ತೆ ಅಂದ್ರೆ ಅದೊಂಥರ ವಾಲ್ಕೇನೋ ತರ ಎನರ್ಜಿ. ಕಂಟ್ರೋಲ್ ಮಾಡೋದೇ ಕಷ್ಟ. ಹೆಂಗ್ ಕಂಟ್ರೋಲ್ ಮಾಡೋದು ನಾನು ಗೊತ್ತಾಗಲ್ಲ. ನಾನು ಸಾಂಗ್ ಕಂಪೋಸಿಷನ್ ಟೈಮಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಕಾಲು ಮುರಿದು ಕೈ ಮುರಿದು ಫುಲ್ ವೀಲ್ ಚೇರ್ ಅಲ್ಲಿ ಕೂತಿದ್ರು. ಬಟ್ ನಾನು ಸಾಂಗ್ ಕಂಪೋಸ್ ಆಗಲೇಬೇಕಿತ್ತು, ಶೂಟ್ ಹೋಗಬೇಕಿತ್ತು. ವೀಲ್ ಚೇರ್ ಅಲ್ಲಿ ಕೂತ್ಕೊಂಡು ಒಂದು ಸಾಂಗ್ ಕಂಪೋಸ್ ಮಾಡ್ಕೊಟ್ರು ಹರ್ಷ. ಬನ್ನಿ ಸರ್ ಮಾಡೋಣ ಅಂತ ನಾವು ಎತ್ತಿ ಅವರು ವೀಲ್ ಚೇರ್ ಮೇಲೆ ಕೂರಿಸಿ ಒಂದು ಕೀಬೋರ್ಡ್ ಕೊಟ್ವಿ. ಎಷ್ಟು ಬೇಡ ವರ್ಕ್ ಆಗುತ್ತೋ ಅಷ್ಟು ಬೇಡಲ್ಲೇ ಈಗೆಲ್ಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಅದೇ ಎಲ್ಲೋ ಇದ್ದ ಹನಿಗಳು ಏನಾದಂತಿದೆ. ಇನ್ನು ಮನೋಹರ್ ಸರ್, ನಾನು ಇಂಡಸ್ಟ್ರಿ ಬಂದಾಗ ಒಂದ್ 2-2.5 ವರ್ಷ ಎಲ್ಲಾರ ಮನೆ ಮುಂದೆ ನಿಂತು ಚಾನ್ಸ್ ಅಂತ ಕೇಳಬೇಕಾದ್ರೆ ನನಗೆ ಕರೆದು ಬರೆಯೋದಕ್ಕೆ ಚಾನ್ಸ್ ಕೊಟ್ಟಂತ ಗುರುಗಳು ಮನೋಹರ್ ಸರ್. 2008-2009 ಇಸ್ವಿಯಿಂದ ಮನೋಹರ್ ಸರ್, ಇನ್ನೂ ಮುಂಚೆ 2006-2007 ಮನೋಹರ್ ಸರ್ ನನಗೆ ಕೆಲಸ ಕೊಡ್ತಾರೆ. ಅಂದ್ರೆ ಇಂಡಸ್ಟ್ರಿಗೆ ಒಳಗಡೆ ಕರ್ಕೊಂಡಿದ್ದು ಮನೋಹರ್ ಸರ್. ಇಲ್ಲಾಂದ್ರೆ ಇನ್ನೂ ಎಷ್ಟು ವರ್ಷ ಓಡಾಡಬೇಕಾಗಿತ್ತು, ಇನ್ನೂ ಎಷ್ಟು ಜನ ಮನೆ ಬಾಗಿಲು ತರಬೇಕಾಗಿತ್ತು ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅಂದ್ರೆ ಯಾರೋ ಒಬ್ರು ಬೇಕಿದ್ದಾರೆ, ಅಂದ್ರೆ ಟ್ಯಾಲೆಂಟು ಅಥವಾ ಪ್ಯಾಷನ್ ಅದೆಲ್ಲ ಮೀರಿ ಯಾರೋ ಒಬ್ರು ಒಂದು ಜಾಗ ಕರ್ಕೊಂಡು ನಿಲ್ಸೋರು ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ BS ಕೆಂಪರಾಜು ಸರ್ ಬಂದಿದಾರೋ ಇವಾಗ ಗೊತ್ತಾಗ್ತಾ ಇಲ್ಲ. ಬಂದಿದಾರ ಎಲ್ಲ ಸಂದೀಪ್ ಕೂತಿರ್ತಾರೆ, ಅವರು ಯಾರಿಗೂ ಕಾಣಿಸ್ದಂಗೆ. ಅವರು ಅಷ್ಟೇ ನನಗೆ ನನ್ನ ಜೈನರ 4th ಬ್ಲಾಕ್ ಇಂದ ಅವರೇ ಎಡಿಟರ್. ನಾನು ಎಡಿಟಿಂಗ್ ಅವ್ರು ಬಿಟ್ಟು ನಾನು ಎಲ್ಲೋ ಟ್ರೈ ಮಾಡಕ್ ಹೋಗಿಲ್ಲ. ಯಾಕೆಂದ್ರೆ ನಾನು ಏನೇ ಶೂಟ್ ಮಾಡಿದ್ರು ಫಸ್ಟ್ ಅವ್ರಿಗೆ ತೋರ್ಸೋದು, ಎಡಿಟರ್ಗೆನೆ. ಅಂದ್ರೆ ಫ್ಲೋ ಸರಿ ಇದೆಯಾ ಸರ್, ಮ್ಯಾಚ್ ಆಗ್ತಾ ಇದೆಯಾ, ಹೇಗಿದೆ ಸಿನಿಮಾ ಅಂತ ನನ್ನ ಫಸ್ಟ್ ಜಡ್ಜ್ಮೆಂಟ್ ಅವರೇ, ಕೆಂಪರಾಜು ಸರ್. ಅಂದ್ರೆ ಅವರು ಅಷ್ಟೇ, ಅವರು ಇವತ್ತಿಗೂ ಅವ್ರು ಹೆಚ್ಚು ಕಮ್ಮಿ ಇಲ್ಲಿವರೆಗೂ ಒಂದು 350 ಸಿನಿಮಾ ಮೇಲೆ ಎಡಿಟಿಂಗ್ ಮುಗಿಸಿರ್ಬೋದು. ಇವತ್ತಿಗೂ ಒಂದು ಹೊಸ ಸಿನಿಮಾನು ಜೋಶಲ್ಲೇ ಕೂತ್ಕೊತಾರೆ, ಆ ಡಿಸ್ಕಷನ್ ಅಲ್ಲೇ ಕೆಲಸ ಮಾಡ್ತಾರೆ. ಸೊ ಈ ತರ ಎಲ್ಲ ಒಳ್ಳೆ ಟೀಮ್ ಇರೋದಕ್ಕೆ ಇನ್ನೇನು ದೀಪಕ್, ನಮ್ಗೆ ಅವಿತಿದ್ದಾರೆ ಕ್ಯಾಮ್ರಾಮನ್. ಅಂದ್ರೆ ಇವಾಗ ಹೇಳ್ತಾ ಹೋದ್ರೆ ಎಲ್ಲಾರು 15 ವರ್ಷದಿಂದ ನನ್ನ ಜೊತೆಗೆ ಇರೋರು. ಸೊ ಇಡೀ ಸದ್ಯ ಪಿಕ್ಚರ್ ಇನ್ನೂ ಒಂದಷ್ಟು ಜನ ಬಂದಿಲ್ಲ, ಮಂಜೇಶ್ ಎಲ್ಲ ಬಂದಿದ್ದಾರೆ ಇವಾಗ ಗೊತ್ತಿಲ್ಲ. ಆಮೇಲೆ ಇವಾಗ ಟ್ರೈಲರ್ ಟೀಸರ್ ಎಲ್ಲ ಏನ್ ನೋಡಿದ್ರೆ ಅದು ಗೌತಮ್ ಮತ್ತೆ ಜಿತೇಂದ್ರ ಅಂತ ಕಟ್ ಮಾಡಿರೋದು, VFX ಮಾಡಿರೋದು ಅಭಿ ಅಂತ. ಸೊ ಒಂದ್ ಒಳ್ಳೆ ಟೀಮು. ಈ ತರ ಟೀಮ್ ಇದ್ದಾಗ ನೀವು ನಿರ್ಮಾಣನಾದ್ರೂ ಮಾಡ್ಬೋದು, ನಿರ್ದೇಶನನಾದ್ರೂ ಮಾಡ್ಬೋದು, ಆಕ್ಟಿಂಗ್ ಆದ್ರೂ ಮಾಡ್ಬೋದು, ಸುಮ್ಮನೆನಾದ್ರೂ ಕೂತಿರ್ಬೋದು. ಸುಮ್ಮನೆ ಕೂತ್ರು ಯಾರು ಬೈಯಲ್ಲ, ಸುಮ್ಮನೆ ಮಾತಾಡ್ಕೊಂಡು ಕೂತಿರೋಣ ಅನ್ನೋ ತರ ಟೀಮು. ಎಲ್ಲರಿಗಿಂತ ಒಂದ್ ದೊಡ್ಡ ಥ್ಯಾಂಕ್ಸ್ ದುರ್ಗಾಚಾರ್ಯ ಅವ್ರಿಗೆ ಹೇಳಲೇಬೇಕು. ಅಂದ್ರೆ ನಂಗೆ ಎಷ್ಟೊಂದು ಜನ ಫೋನ್ ಮಾಡೋದು, ಏನು ದುರ್ಗಾಚಾರ್ಯ ಅವರು ಪಬ್ಲಿಸಿಟಿ ನೆಗ್ಲು ಮೇಲೆ ಹಾಕೊಂಡು ಓಡಾಡ್ತಾ ಇದಾರಲ್ಲ ಗುರು, ಏನ್ ಅಷ್ಟೊಂದು ಮಾಡ್ತಾ ಇದಾರೆ ಅಂತ. ಇವತ್ತು ಅಷ್ಟೇ ಸರ್, ನಾನೇ ಆಂಕರ್ ಮಾಡ್ತೀನಿ, ಯಾರನ್ನು ಕಳಿಸ್ಬೇಡಿ, ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ನಾನು ಎಲ್ಲರ ಹತ್ರ ಮಾತಾಡ್ತೀನಿ ಅಂತ. ಈ ತರ ಒಬ್ಬ ಆರ್ಟಿಸ್ಟ್ ಅಂದ್ರೆ ಬರೀ ಆಕ್ಟ್ ಮಾಡಿದ್ರೆ ಸಾಕು ಅನ್ನೋದಲ್ಲ, ಸಿನಿಮಾನ ಅದನ್ನ ದಡಕ್ಕೆ ಸೇರಿಸೋ ತನಕ 100% ಸೋಲ್ಫುಲ್ ಆಗಿ ಎಫರ್ಟ್ ಹಾಕೋದಿದೆಯಲ್ಲ, ಅದು ನಿಜವಾಗ್ಲೂ ದೊಡ್ಡ ವಿಷಯ ಅಂತಂದ್ರೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಈ ಸಿನಿಮಾ ಹೆಸರಿಗೆ ಸತ್ಯ ಪಿಕ್ಚರ್ಸ್ ಅಂತ ಇರ್ಬೋದು, ಬಟ್ ಖಂಡಿತ ನಾನು ನಿರ್ಮಾಪಕ ಅಲ್ಲ, ಅಷ್ಟೆಲ್ಲರೂ ನನ್ನ ಹತ್ರ ಖಂಡಿತ ಇಲ್ಲ. ಪ್ರೊಡಕ್ಷನ್ ಹೌಸ್ ಹೆಸರಿಟ್ಟಿದ್ದಾರೆ ಅಂತ ಹಾಕಿದ್ದಾರೆ. ಈ ಆ ಕಡೆ ಕೂತಿರೋರಲ್ಲೇ ತುಂಬಾ ಜನ ನಿರ್ಮಾಪಕರುಗಳಿದ್ದಾರೆ. ಹೆಸರು ಹೇಳ್ತಾ ಹೋದ್ರೆ ಒಂದು ಸಂಜೆ 9 ಗಂಟೆ, ರಾತ್ರಿ 9 ಗಂಟೆ ಆಗ್ಬಿಡತ್ತೆ. ಅಂದ್ರೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಈಗ ಆರ್ಟಿಸ್ಟ್ ಗಳಿರ್ಬೋದು, ಅವ್ರು ಏನೋ ರೆಮ್ಯುನರೇಷನ್ ಇರುತ್ತೆ, ಅದ್ರಲ್ಲಿ ಬಿಟ್ಬಿಟ್ಟು ಸಿನಿಮಾಗಳು ಮಾಡಿರ್ತಾರೆ. ಬನ್ನಿ ಸರ್ ಒಳ್ಳೆ ಕತೆ ಸಿನಿಮಾ ಮಾಡೋಣ ಅಂತ. ಟೆಕ್ನಿಷಿಯನ್ಸ್ ಗಳಿರ್ಬೋದು, ಬಿಡೋ ಸದ್ಯ ಒಳ್ಳೆ ಸಬ್ಜೆಕ್ಟ್ ಮಾಡೋಣ, ಎಲ್ಲ ಸೇರ್ಕೊಂಡು ಮಾಡೋಣ ಅಂತ.
ಇನ್ಕ್ಲೂಡಿಂಗ್ ಕ್ಯಾಮ್ರಾದವರಾಗ್ಲಿ, ಪ್ರೊಡಕ್ಷನ್ ಅವರಾಗ್ಲಿ, ಮೇಕಪ್ ಅವರಾಗ್ಲಿ ಎಲ್ಲರೂ ನನ್ನ ಜೊತೆ ಸೇರ್ಕೊಂಡು ಮಾಡಿದ್ದಾರೆ. ಹಾಗೆ ಮೀಡಿಯಾದವರು ಮೊನ್ನೆ ಒಬ್ರು ಸಿಕ್ಕಾಗ ಹೇಳಿದ್ರು, ನಿಮ್ ಸಿನಿಮಾ ಪ್ರಚಾರ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅಂತ. ನಿಜವಾಗ್ಲೂ ಇವತ್ತು ಏನೇನೋ ಇದೆಯಲ್ಲ ಅಂದ್ರೆ ಪ್ರಮೋಷನ್ಗೆ ಅದ್ ಕೊಡ್ಬೇಕು ಇದ್ ಕೊಡ್ಬೇಕು ಅಂತ ಅದೇನು ಇಲ್ಲದೆ ರಿಕ್ವೆಸ್ಟ್ ಮೇಲ್ಗಡೆನೆ ಹೋಗ್ತಾ ಇದೆ, ಆಮೇಲೆ ಬೃಂದಾವ್ರ ಎಫರ್ಟ್ ಮೇಲೆ ಹೋಗ್ತಾ ಇದೆ. ನೀವು ಈ ಸಿನಿಮಾ ನಿಮ್ಮ ಬಗ್ಗೆ ಆಗಿರೋದ್ರಿಂದ ಈ ಸಿನಿಮಾನ ಜಾಸ್ತಿ ಜನಕ್ಕೆ ತಲುಪಿಸ್ಬೇಕಾಗಿರೋ ಜವಾಬ್ದಾರಿ ನಿಮ್ಮ ಮೇಲೂ ಇದೆ, ಮೀಡಿಯಾದವ್ರ ಮೇಲೆ. ಸೊ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಬಂದಿದ್ದಕ್ಕೆ ಎಕ್ಸೆಪ್ಟ್ ಬೈ ಮೋಸ್ಟ್ಲಿ ಒಂದು ಶೋ ಆಗ್ತೀವಿ ಓನ್ಲಿ ಫಾರ್ ಮೀಡಿಯಾ, ಬೇರೆ ಯಾರು ಇಲ್ಲ, ಬರೀ ಮೀಡಿಯಾದವ್ರಿಗೇನೆ ಒಂದು ಶೋ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಆಮೇಲೆ ನಮ್ದೇ ಡಿಸ್ಟ್ರಿಬ್ಯೂಷನ್ ಜಗದೀಶ್ ರೆಡ್ಡಿ ಸರ್ ಇದ್ದಾರೆ. ಅವರು 25 ವರ್ಷದಿಂದ ಇಂಡಸ್ಟ್ರಿ ಇರುವಂತ ವ್ಯಕ್ತಿ, ಕೆಲಸ ಸಿಕ್ಕಾಪಟ್ಟೆ ಕೆಲಸ ಮಾಡುವಂತ ವ್ಯಕ್ತಿ ಅವರಿದ್ದಾರೆ. ಮತ್ತಿನ್ಯಾವ್ದಾದ್ರು ಹೆಸರು ವಾಲ್ನಟ್ ಮಹೇಶ್, ನಾಗೇಂದ್ರ, ಸಣ್ಣ ಥ್ಯಾಂಕ್ ಯು. ಬೃಂದಾವನ ಪರಿಚಯ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಇನ್ಯಾವ್ದಾದ್ರು ಹೆಸರು ಮರ್ತಿದ್ರೆ ಟೈಮ್ ಇಲ್ಲ ಅಂತ ಅನ್ಕೊಂಡು, ಯಾರು ಬೇಜಾರಾಗಲ್ಲ ನಂಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿದ್ದಕ್ಕೆ. ನಿಮ್ಮಿಂದ ಆದಷ್ಟು ಸಪೋರ್ಟ್ ಸಿಗಲಿ. ಎಕ್ಸಾಂಪಲ್ ನಿಜವಾಗ್ಲು ಕನ್ನಡಕ್ಕೆ ಒಂದು ಹೊಸ ತರ ಸಿನಿಮಾ ಆಗುತ್ತೆ, ಕನ್ನಡ ಪ್ರೇಕ್ಷಕರು ಮತ್ತೆ ಥಿಯೇಟರ್ಗೆ ಬರೋ ತರ ಸಿನಿಮಾ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಹೇಳ್ತಾ ಇದೀನಿ ಅಷ್ಟೇ. ನಾವು ಮಾಡಿದೀವಿ, ನಾವು ದುಡ್ಡು ಹಾಕಿದೀವಿ ಅಂತಲ್ಲ. ಸೋಲ್ಫುಲ್ ಆಗಿ ಮಾಡಿರೋ ಸಿನಿಮಾ, ಖುಷಿಯಾಗಿ ಮಾಡಿರೋ ಸಿನಿಮಾ, ಮಜವಾಗಿ ಮಾಡಿರೋ ಸಿನಿಮಾ, ನೋಡೋದು ಖುಷಿ ಸಿಗತ್ತೆ ಅಂತ ಎಲ್ಲರೂ ಸಿನಿಮಾ ನೋಡಿ ಇನ್ನೊಬ್ರಿಗೆ ಹೇಳಿ. ಅಂದ್ರೆ ಸಿನಿಮಾ ಪ್ರಮೋಷನ್ ಅನ್ನೋದು ಸಿನಿಮಾ ಟೀಮ್ ಅವ್ರು ಮಾಡಕ್ ಆಗದೇ ಇಲ್ಲ. ಸಿನಿಮಾ ಪ್ರಮೋಷನ್ ಅನ್ನೋದು ಆಡಿಯನ್ಸ್ ಮಾಡ್ಬೇಕು. ಅಂದ್ರೆ ಯಾರೋ ನೋಡ್ತೀರಾ, ನೋಡಿದಷ್ಟು ಈ ಸಿನಿಮಾ ಚೆನ್ನಾಗಿದೆ ನೋಡ್ರಿ ಅನ್ಬೇಕು ಅಷ್ಟೇ ಬಿಟ್ರೆ. ಹಾಗೆ ನನಗೆ ರಾಮಾರಾಮರೇ ಹಾಗೆ ಆಗಿದ್ದು. ಸೊ ಈ ಸರಿನೂ ಹಾಗೆ ಆಗತ್ತೆ ಅನ್ನೋ ನಾನು ಕೇಳಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈಗ ಅವರು ಆಂಕರಿಂಗ್ ಇರೋದ್ರಿಂದ ನಾನೇ ಬೃಂದಾವರೇ ನಿಮ್ಮ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.